ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಿಷಿ ಕಿಚನ್. ಈಗ ನಾನು ವೆಜ್ ಮೋಮೋಸ್ ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಈ ಒಂದು ಬೌಲಿಗೆ 2 ಕಪ್ಪು ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು, 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನೀರಲ್ಲಿ ಹಿಟ್ಟನ್ನು ಕಲಗಿಸ್ಕೊಳ್ಬೇಕು. ಹಿಟ್ಟು ತೆಳುವಾಗಬಾರ್ದು, ಗಟ್ಟಿಯಾಗೇ ಇರಬೇಕು. ಹಿಟ್ಟನ್ನು ಚೆನ್ನಾಗಿ ನಾದಿ ಕಲಗಿಸಿ ಇಟ್ಕೊಳ್ಬೇಕು. ಒಂದು 10 ನಿಮಿಷ ಅದು ಸಪ್ರೇಟಾಗಿ ತೆಗೆದಿಡಿ. ಈಗ ನೋಡಿ, ಇದು ಚೆನ್ನಾಗಿ ನಾದಿದ್ದೀನಿ. ಇದು ಸಪ್ರೇಟಾಗಿ ತೆಗೆದಿಡ್ತಾ ಇದ್ದೀನಿ. ಈಗ ಒಗ್ಗರಣೆಗೆ ಬೇಕಾಗಿರೋದು ಏನಂತ ತೋರಿಸ್ತೀನಿ. ಒಂದು ಪ್ಯಾನಿಗೆ ನಾನು ಎಣ್ಣೆ 1 ಸ್ಪೂನ ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿನ ಚೆನ್ನಾಗಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ದೊಡ್ಡದು ಈರುಳ್ಳಿ, ಇದನ್ನು ಚೆನ್ನಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಮೋಮೋಸಿಗೆ ಎಲ್ಲನೂ ಫೈನ್ ಚಾಪ್ ಆಗಿರಬೇಕು. ಈಗ ತರಕಾರಿ ನಾನು ಕ್ಯಾಪ್ಸಿಕಮ್ಮು, ಕ್ಯಾರೆಟು ಮತ್ತು ಕ್ಯಾಬೇಜನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಫೈನ್ ಚಾಪ್ ಮಾಡಿ ಇದು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 10-15 ನಿಮಿಷ ಅದು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಒಂದು ಸ್ವಲ್ಪ ಉಪ್ಪು ಹಾಕಿ ಅದು ಚೆನ್ನಾಗಿ ಬೇಯಬೇಕು. ಈಗ ಬೆಂದಾಗಿದೆ. ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಪುಡಿ, ಒಂದು ಸ್ವಲ್ಪ ಉಪ್ಪು ಮತ್ತು 1 ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ಕೊಳ್ಬೇಕು. ಸೋಯಾ ಸಾಸ್ ಹಾಕಿ ಒಂದು 5 ನಿಮಿಷ ಅದು ಬೆಂದರೆ ಸಾಕು. ಈಗ ನೋಡಿ, ಒಂದು 1/4 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕಿ ಒಂಚೂರು ನೀರು ಹಾಕಿ ಸ್ಲರ್ರಿ ಥರ ಮಾಡ್ಕೊಂಡಿದ್ದೀನಿ. ಇದು ಯಾಕಂದರೆ ಅದರಲ್ಲಿ ತರಕಾರಿಯಲ್ಲಿ ನೀರಂಶ ಇದ್ದರೆ ಅದು ಹೋಗುತ್ತೆ, ಸ್ವಲ್ಪ ತಿಕ್ನೆಸ್ ಕೊಡುತ್ತೆ ಅಂತೇಳಿ. ಈಗ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಹೆಚ್ಚು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದು ರೆಡಿಯಾಗಿದೆ ಫ್ರೆಂಡ್ಸ್. ಇದು ತಣ್ಣಗಾಗಬೇಕು. ಈ ಸೈಡ್ ನಾನು ಮೈದಾ ಹಿಟ್ಟು ಕಲಸಿಟ್ಟಿದ್ದಲ್ಲ, ಅದು ಚೆನ್ನಾಗಿ ಚಿಕ್ಕದಾಗಿ ನಾವು ಕಟ್ ಮಾಡಿ ಇಟ್ಕೊಳ್ಬೇಕು. ಇದರಲ್ಲಿ ಸ್ಮಾಲ್ ಪೂರಿ ಥರ ಮಾಡ್ಕೊಳ್ಳಿ. ಪೂರಿ ಸೈಜಲ್ಲಿ ಅದನ್ನು ಲಟ್ಟಿಸ್ಕೊಳ್ಬೇಕು. ಈಗ ನೋಡಿ, ಇದು ಈ ಥರ ಇಷ್ಟೇ ಪೂರಿ ಸೈಜಲ್ಲಿ ಇದು ಲಟ್ಟಿಸ್ಕೊಂಡಿದ್ದೀನಲ್ಲ, ಇದಕ್ಕೆ ಮಧ್ಯ ನಾವು ಏನು ತರಕಾರಿ ಮಿಕ್ಸರ್ ನಾವು ಮಾಡಿದ್ದೀವಲ್ಲ ಅದನ್ನು ಸ್ಟಫ್ ಮಾಡಬೇಕು. ನಿಮಗೆ ಅದು ಎಲ್ಲಾದರೂ ಬಿಟ್ಕೊಳ್ಳುತ್ತೆ ಅಂತ ಏನಾದರೂ ಕಾನ್ಷಿಯಸ್ ಇದ್ದರೆ ಅದು ಸೈಡಲ್ಲೆಲ್ಲ ಒಂಚೂರು ನೀರು ಹಾಕ್ಕೊಳ್ಳಿ. ಆಮೇಲೆ ನಾನು ಇದರಲ್ಲಿ 2 ಶೇಪ್ನ ತೋರಿಸ್ತಾ ಇದ್ದೀನಿ. ಒಂದು ಏನೋ ಕಜ್ಜಾಯ ಶೇಪಲ್ಲಿ ನಾನು ಅದು ನೋಡಿ ಈ ಥರ ಟ್ವಿಸ್ಟ್ ಮಾಡಿಕೊಂಡು ಅದನ್ನು ಆ ಥರ ಶೇಪಲ್ಲಿ ಕೊಟ್ಟಿದ್ದೀನಿ. ಇದು ಒಂದು ಶೇಪ್ ಆಗಿದೆ. ಈಗ ಇನ್ನೊಂದು ಶೇಪ್ ರೌಂಡಲ್ಲಿ ಬರುತ್ತಲ್ಲ, ಅದನ್ನು ನಾನು ಮಾಡ್ತಾಯಿದ್ದೀನಿ. ಇದು ಒಂದು ರೆಡಿಯಾಗಿದೆ. ಈಗ ಮಧ್ಯ ಇನ್ನೊಂದಕ್ಕೂ ಹಾಗೆ ಮಸಾಲ ಸ್ಟಫ್ ಮಾಡೋಣ. ಈಗ ಇದಕ್ಕೆ ಮಸಾಲ ಹಾಕ್ತಾಯಿದ್ದೀನಲ್ಲ, ಇದು ಮಧ್ಯದಲ್ಲಿ ಹಾಗೆ ಟ್ವಿಸ್ಟ್ ಮಾಡಿಕೊಂಡು ರೌಂಡ್ ಥರ ಮಾಡ್ಕೊಳ್ಬೇಕು. ನೋಡಿ, ಈ ಥರ ನೋಡ್ತಾ ಇದ್ದೀರಲ್ಲ ನಾನು ಹೇಗೆ ಮಾಡ್ತಾಯಿದ್ದೀನಿ ಅಂಥೇಳಿ. ಈ ಥರ ಎಲ್ಲ ನಾವು ರೆಡಿ ಮಾಡಿ ಇಟ್ಕೊಳ್ಬೇಕು. ಈಗ ಇದನ್ನು ಸ್ಟೀಮರಲ್ಲಿ ಬೇಯಿಸ್ಕೊಳ್ಬೇಕು, ಆವಿಲಿ ಬೇಯಿಸ್ಕೊಳ್ಬೇಕು. ನಾನು ಒಂದು ಪಾತ್ರೆಯಲ್ಲಿ ಆಲ್ರೆಡಿ ನೀರು ಬಿಸಿ ಮಾಡಿ ಇಟ್ಟಿದ್ದೀನಿ. ಇದಕ್ಕೆ ಕೆಳಗಡೆ ಒಂದು ರಿಂಗ್ ಇಟ್ಟಿದ್ದೀನಿ. ಅದ್ರ ಮೇಲೆ ಒಂದು ತಟ್ಟೆಗೆ ಎಣ್ಣೆ ಸವರಿ ಅದನ್ನು ತಟ್ಟೆ ಆ ರಿಂಗ್ ಮೇಲೆ ಇಡ್ತಾಯಿದ್ದೀನಿ. ಈಗ ನೋಡಿ, ಈ ತಟ್ಟೆಗೆ ಎಲ್ಲ ನಾನು ಏನು ರೆಡಿ ಮಾಡ್ಕೊಂಡಿದ್ದೀನಲ್ಲ ಸ್ಟಫ್ ಮಾಡಿರೋದು, ಅದು ಒಂದೊಂದೇ ಇಟ್ಟು ನಾವು ಸ್ಟೀಮ್ ಮಾಡೋಕ್ಕೆ ಇಡಬೇಕು. 10-15 ನಿಮಿಷ ಸಾಕು, ಅದು ಸ್ಟೀಮ್ ಆಗುತ್ತೆ. ಈಗ ನೋಡಿ ಫ್ರೆಂಡ್ಸ್, ಇದು ಈ ಥರ ನೀವು ಸಾಸ್ ಮಾಡಿ. ಇದು ಈಸಿಯಾಗಿದೆ, ಟೈಮು ಏನು ಜಾಸ್ತಿ ಬೇಡ, ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಅರ್ಧ ಕಪ್ಪಷ್ಟು ಟೊಮೆಟೊ ಸಾಸ್ ತೊಗೊಂಡಿದ್ದೀನಿ. ಇದಕ್ಕೆ 2 ಸ್ಪೂನಷ್ಟು ಚಿಲ್ಲಿ ಸಾಸು ಮತ್ತು 1/2 ಸ್ಪೂನು ಸೋಯಾ ಸಾಸನ್ನು ಹಾಕ್ಕೊಂಡು, ಈಗ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಅದನ್ನು ಆ ಸಾಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಸಾಸು ತುಂಬ ಬೇಗ ಆಗುತ್ತೆ, ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗೆ ಬರುತ್ತೆ ಅಂತೇಳಿ ನನಗೆ ಕಮೆಂಟಲ್ಲಿ ಹೇಳಿ. ಈಗ ಮೋಮೋಸ್ ಇದು ಸ್ಟೀಮ್ ಆಗಿದೆ, ರೆಡಿಯಾಗಿದೆ ತಿನ್ನೋಕ್ಕೆ. ಇದಕ್ಕೆ ಒಂದು ಸ್ವಲ್ಪ ನಾನು ಮಯೋನೀಸ್ ಹಾಕಿದ್ದೀನಿ ಮತ್ತು ಸಾಸ್ ಹಾಕಿದ್ದೀನಿ. ಇದು ಹೇಗೆ ಬರುತ್ತೆ ಅಂತೇಳಿ ನನಗೆ ಟೇಸ್ಟ್ ಮಾಡಿ ರಿಪ್ಲೈ ಮಾಡಿ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.